ವೆಲ್ಕಮ್ ಬ್ಯಾಕ್ ಟು ಸೋನು ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಹೊಲ್ದಾಗ ಹೋಗ್ತಾ ಇದ್ವಿ, ಅದರಿಂದ ನಿಮಗೂ ತೋರ್ಸೋಣ ಅಂತ ವಿಡಿಯೋ ಮಾಡಿದ್ವಿ. ನೋಡಿ ನಮ್ಮ ಹೊಲ ಹತ್ರ ಹೋಗ್ತೀವಿ. ನಮ್ಮ ಹೊಲ ಹತ್ರಲ್ಲಿ ನಾವು ಏನೇನು ಹಾಕಿದ್ವಿ, ಏನೇನು ಬೆಳೆದಿದ್ವಿ ಅಂತೆಲ್ಲ ತೋರಿಸ್ತೀವಿ ನಿಮಗೆ. ಇದೆಲ್ಲ ತೋಟ ನಮ್ಮದೇ. ನಮ್ಮ ತಾತ ಅವರಲ್ಲ, ಅವ್ರ ಅಣ್ಣ ತಮ್ಮಗಳ್ದು ಇದೆಲ್ಲನ. ಇಲ್ಲಿದನೂ ಸ್ಟಾರ್ಟ್ ಆಗುತ್ತೆ ನಮ್ಮ ಹೊಲ. ಇಲ್ಲಿದನೂ ನಮ್ಮ ಹೊಲ ಎಲ್ಲಿವರೆಗೂ ಐತೆ ಅಂತಲೂ ತೋರಿಸ್ತಾ ಇರ್ತೀನಿ ನಿಮಗೆ. ಬನ್ನಿ ಗೈಸ್, ಇದು ಬಾವಿ ಇದೆ. ಇದು ಫುಲ್ ಬಾವಿ. ನಡೆಯೋಕ್ಕೆ ಜಾಸ್ತಿ ಕಷ್ಟ ಆಗ್ತಾ ಇದೆ, ಹೋಗಕ್ಕಾಗ್ತಾ ಇಲ್ಲ. ಬಟ್ ನೀರಿದೆ ಅದರೊಳಗೆ. ನಾವು ಚಿಕ್ಕ ಅದು ಬಾವಿ ಹಂಗೆ ಇದೆ, ಕಾಣಿಸ್ತಾನೆ ಇಲ್ಲ. ಎಲ್ಲ ಹುಲ್ಲೆಲ್ಲ ಬೆಳೆದ್ಬಿಟ್ಟು ಭಯ ಆಗ್ತಿದ್ದಾರೆ. ಗಿಡ ಎಲ್ಲ ಬೆಳೆದ್ಬಿಟ್ಟಿದೆ, ಅದರಿಂದ ತೋರ್ಸಕ್ಕಾಗಲ್ಲ ಜಾಸ್ತಿ. ಇದು ಅಷ್ಟು ಅಲ್ಲಿದ್ದ ಏನಿದೆ ಅದೆಲ್ಲ ನಮ್ದೆ. ನಿಮ್ಗೊಂದು ವಿಷಯ ಗೊತ್ತಾ? ಅಲ್ಲಿ ಒಂದು ಕಾಯಿ, ಬನ್ನಿ ಅಲ್ಲೊಂದು ಕಾಯಿ ಬಿಟ್ಟಿದೆ. ಸನ್ಸೆಟ್ ಆಗ್ತಾ ಇದೆ. ತಿನ್ಬೇಕಾ ನೀವು ಇವಾಗ? ಇಲ್ಲ, ತಿನ್ಬೇಕಾ ನೀವು? ಗಾಯ್ಸ್ ಅಲ್ಲೊಂದು ಕಾಯಿ ಬಿದ್ದಿದೆ, ತೋರಿಸ್ತೀನಿ ಬನ್ನಿ. ತೆಂಗಿನ ಮರದ್ದು. ನಮ್ಮ ಮರದ್ದೆ ಗೈಸ್, ಅದು ನಮ್ಮ ಮರದ್ದೆ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಈ ಥರ ಬಿದ್ದಿರೋವೆಲ್ಲ ಹಾಕೊಂಡು ಹೋಗ್ಬೇಕು. ಇಲ್ಲೇ ಬಿತ್ತು ಗಾಯ್ಸ್. ಇಲ್ಲಿದೆ ನೋಡಿ ಗಾಯ್ಸ್, ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಗಾಯ್ಸ್. ಎತ್ಕೊ ಹೋಗೋಣ ಹೊರಡಕ್ಕೆ. ಕಾಯಿ ನಮ್ಮ ತೋಟದ ಕಾಯಿ. ನೀವೇನಾದ್ರೂ ಹೇಳಕ್ ಇಷ್ಟ ಬೀಳ್ತೀರಾ ಭೂಮಿಕಾ ಅವರೇ? ತಪ್ಪಿದ್ದೀನಿ ಗಾಯ್ಸ್, ಅಷ್ಟೇ ಹೇಳಕ್ ಇಷ್ಟಪಡ್ತಿದ್ದೀನಿ ಇವಾಗ. ಓಕೆ, ಹೋಗ್ತಾ ಇದ್ವಿ ಮೂವರು. ಕಪ್ಪು ತಿಂತೀರಾ? ಇದು ನಮ್ಮ ಮನೆ ಹತ್ರ ಬೆಳೆದಿರೋದು ಗೈಸ್. ಇದು ಚೆನ್ನಾಗಿದೆ, ಬೆಳೆದಿರೋದು. ಇದು ನಮ್ಮ ಮನೆತಾಗ ಬೆಳೆದಿರೋದು. ಯಾವ್ದಾದ್ರು ಕೊಬ್ಬಿದು ಅಲ್ಲ, ಇದೆಲ್ಲ ನಮ್ದೇ ಗಾಯ್ಸ್ ಹೊಲ. ಇಲ್ಲಿ ಈಗ ಏನೋ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಇದೆಲ್ಲ ನಮ್ದೇ ಗೈಸ್. ಇದೆಲ್ಲ ಫುಲ್ಲು ಟೋಟಲ್ ಇದೆಲ್ಲ ಇದು ಸುತ್ತಮುತ್ತ. ಇದು ನಾವು ಹೋಗೋ ಹೊಲದ ದಾರಿ. ಆ ಸೈಡೆಲ್ಲ ಒಂದು ಮರ ಇದೆ ನೋಡಿ. ಸುತ್ತಮುತ್ತಲ ತೋಟ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ ನೋಡೋಕೆ. ಮತ್ತೆ ಹಬ್ಬೆಲ್ಲ ಮುಗಿದಿದೆ, ಚೆನ್ನಾಗಿ ತಿಂದಿದ್ವಿ. ಚಿಕನ್ ಸಾರು ತಿಂದಿದ್ದು ಮೋಷನ್ಸ್ ಆಗ್ತಾ ಇದ್ದಾವೆ, ಅಷ್ಟು ತಿಂದಿದ್ದೀವಿ ಗಾಯ್ಸ್. ಇನ್ನೇನು ನಾಡ್ದು ನನ್ನ ತಂಗಿ ಹಾಸ್ಟೆಲ್ಗೆ ಹೋಗ್ತಾವಳೆ, ಅದಕ್ಕೆ ಇರೋಷ್ಟು ದಿನ ಚೆನ್ನಾಗಿ ಎಂಜಾಯ್ ಮಾಡೋದಂತ ಈಗ ಹೊರಗಡೆ ಕಡೆ ಎಳ್ಳೀರು ಕುಡಿಯೋಕ್ಕೂ ಅದಕ್ಕೂ ಇದಕ್ಕೆಲ್ಲ ಹೋಗ್ತಾ ಇದ್ದೀವಿ. ನಿಮಗೂ ತೋರಿಸ್ತೀವಿ ಬನ್ನಿ ಗಾಯ್ಸ್. ಇಲ್ಲಿ ನಮ್ಮ ದೇವರಿದೆ, ಭೂತಪ್ಪ ಅಂತ ಕರಿತೀವಿ ನಾವು. ಇದು ಭಾಳ ವರ್ಷದ್ದು ಇಲ್ಲೇ ಸೃಷ್ಟಿ ಆಗಿರೋದು. ಅದು ಮರದಲ್ಲಿ ಎಲ್ಲ ಅದೇ ದೇವರು ಎಲ್ಲ ಸೃಷ್ಟಿ ಆಗಿರೋದು. ಹಬ್ಬ ಯಾವುದೇ ಒಂದು ಹಬ್ಬ ಮಾಡಿದ್ರೆ ಇದು ಬಂದು ಪೂಜೆ ಮಾಡ್ಕೊಂಡೆ ಹೋಗೋದು. ಏನೇ ಒಂದು ಫಸ್ಲಿಕ್ಕೆ ಬೇಕಂದ್ರೆ ನಾವು ಇಲ್ಲೇ ಪೂಜೆ ಮಾಡಿ, ಇಲ್ಲಿ ಒಂದು ಬೆಳೆ ಬೆಳೆದ್ರು ಅಷ್ಟೇ ಗೈಸ್. ಇಲ್ಲಿ ನಾವು ಏನೇ ಒಂದು ಬೆಳೆ ಬೆಳೆದ್ರು ಗೈಸ್, ನಾವು ಇಲ್ಲೇ ಅದು ಬೆಳೆ ಬೆಳೆದ ತಕ್ಷಣನೇ ಫಸ್ಟ್ನೇ ಏನೇ ಒಂದು ಆಗಿಲ್ಲ, ಒಂದು ತರಕಾರಿ ಆಗ್ಬೋದು, ಒಂದು ಏನೇ ಆಗಿದ್ದು ಪೂಜೆ ಮಾಡಿಬಿಟ್ಟು ನಾವು ಮುಂದೆ ಮಾರೋಕ್ಕಾಗಲಿ ಏನಕ್ಕಾಗಲಿ ಯೂಸ್ ಮಾಡ್ತೀವಿ ಗೈಸ್. ಒಂದು ಕಡಲೆ ಗಿಡ ಹಾಕ್ಬೇಕಾದ್ರೆ ನಾವು ಕಡಲೆ ಬೀಜನ ಆಗಲಿ ಇಲ್ಲಿ ಬಂದು ನಾವು ಫಸ್ಟು ದೇವಸ್ಥಾನ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಆದಮೇಲೆ ನಾವು ಬಿತ್ತೋದು ಅಂತಾರೆ. ಆ ಥರ ಮಾಡೋದು, ಬಿತ್ತೋದು ನಾವು. ನೋಡಿ ಗೈಸ್, ಇದು ಹಲಸಿನ ಮೂಳೆ ಗಿಡ. ಸಖತ್ತಾಗ್ಬಿಡ್ತಾವ ಅಂದರೆ ಹಲಸಿನ ಮೂಡೆ ಇದರಲ್ಲಿ. ಬಾಯ್ ಗಾಯ್ಸ್, ನಮ್ಮ ಹೊಲಕ್ಕೆ ಸಿಗೋಣ. ಬಾಯ್. ಹೊಲದ ಹತ್ರ ಬಂದ್ವಿ ಗಾಯ್ಸ್. ನೋಡಿ ನಮ್ಮ ಹೊಲ ಹೆಂಗಿದೆ ಅಂತ. ಇದು ಪಕ್ಕದವ್ರ ಹೊಲ. ಚೆನ್ನಾಗಿದೆ ತೋಟದಾಗ ಈ ಥರ ಬಂದರೆ. ನೋಡಿ ಇದೇನಂತ ನಾನು ನೋಡ್ತಿದ್ದೀರಾ, ಹೊಗೆ ಗಿಡ. ಅದು ಹೊಗೆ ಸೊಪ್ಪು.
ಹೊಗೆ ಗಿಡ ಅಂತ ಅಲ್ಲೆಲ್ಲ ಕ್ಲಿಯರ್ ತೋರ್ಸೋಕ್ಕಾಗಿಲ್ಲ ಗೈಸ್. ಇಲ್ಲಿ ಬನ್ನಿ ನಾವು ಹಾಕಿದ್ವಿ, ತೋರಿಸ್ತೀವಿ ಅದು ಯಾವ ಥರ ಬೆಳೆಯುತ್ತೆ, ಅದು ಯಾವ ಥರ ನಾವು ಒಣಗಿಸ್ತೀವಿ, ಯಾವ ಥರ ರೆಡಿ ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ ಗೈಸ್. ಇದು ಬಂದ್ಬಿಟ್ಟು ಹೊಗೆ ಗಿಡ ಅಂತ. ಹೊಗೆ ಗಿಡ ಇದು ಹಣ್ಣಾದಾಗ ಎಲೆ ಕಿತ್ಬಿಡೋದು. ಇದನ್ನ ಈ ತರ ಎಲೆ ಕಿತ್ಬಿಟ್ಟು ಇದನ್ನ ನೆಳ್ಳಲ್ಲೇ ಒಣಗಿಸ್ಬೇಕು ಗೈಸ್. ಇದನ್ನ ಈ ತರ ಕಟ್ಬಿಟ್ಟು ಈ ತರ ದಾರದ ಏರ್ಸ್ಬಿಟ್ಟು ಕಟ್ಬಿಡ್ಬೇಕು. ಇದು ನೆಳ್ಳಲ್ಲಿ ಮಾತ್ರ ಒಣಗಬೇಕು, ಬಿಸಿಲಲ್ಲಿ ಒಣಗಂಗಿಲ್ಲ. ಇವಾಗೇನೆ ಇದನ್ನ ಕಟ್ಬಿಟ್ಟು ಹಿಂಗೆ ನೋಡೋ ಹಿಂಗೆಲ್ಲ ಚಪ್ರ ಹಾಕ್ಬಿಟ್ಟು ನಾವು ಈ ತರ ಶೆಡ್ ತರ ಮಾಡ್ಬಿಟ್ಟು ನಮ್ಮೂರ್ ಕಡೆ ಇದನ್ನ ಜಾಸ್ತಿ ಬೆಳೆಸ್ತಾರೆ. ನಿಮ್ಮೂರಲ್ಲೂ ಈ ತರ ಬೆಳೆಸಿದ್ರೆ ಕಮೆಂಟ್ ಮಾಡಿ ಗೈಸ್. ನೀವು ನಿಮ್ಮೂರಲ್ಲಿ ಏನಂತೀರಾ ಅಂತಾನು ಕಮೆಂಟ್ ಮಾಡಿ. ನೀವು ಬೆಳೆಸ್ತೀರಾ ಇಲ್ಲೋ ಅಂತಾನು ಕಮೆಂಟ್ ಮಾಡಿ ಗೈಸ್. ಬನ್ನಿ ಗೈಸ್, ನಾನು ನಿಮಗಿನ್ನ ತೋರಿಸ್ತೀನಿ. ಅವನ್ನ ಜಾಸ್ತಿ ಹಾಕ್ಬಿಟ್ಟಿದ್ವಿ ನಾವು. ಫಸ್ಟ್ ಅಲ್ಲಿ ಈರುಳ್ಳಿ ಹಾಕಿದ್ವಿ, ಈ ಕಡೆ ನಾವು ಮೆಣಸಿನ ಗಿಡ ಹಾಕಿದ್ವಿ. ನೋಡಿ ನನ್ನ ತಂಗಿ ಬರೀ ಕೂತ್ಕೊಂಡು ಯಾವಾಗ ತಿಂತಾನೆ ಇರ್ತಾಳೆ. ತಿನ್ನೋದು ಬಿಟ್ರೆ ಬೇರೆ ಕೆಲಸ ಇಲ್ಲ. ನಮ್ಮೂರ್ನೇ ಹಾಕಂಗ್ ಗೈಸ್, ಫಸ್ಟ್ ಮೇನ್ಲಿ ನಮ್ಮೂರ್ನೇ ಹಾಕಂಗೆ ತಿನ್ನೋದು ಬಿಟ್ಟು ಬೇರೆ ಕೆಲಸನೆಲ್ಲ ಚಿಂತೆನೂ ಇಲ್ಲ ಅವಳಿಗೆ. ಏನು ಚಿಂತನೆ ಇಲ್ಲ. ನೋಡಿ ಗೈಸ್ ಹೆಂಗಂತ ಅವಳ. ನೋಡಿ ಗೈಸ್, ಇದು ಈರುಳ್ಳಿ ಗೈಸ್. ಇದು ನಾವು ಈರುಳ್ಳಿನೇ ಬಂದಿದೆ ಇನ್ನೊಂದು ತಿಂಗಳು, ಆಮೇಲೆ ಕಿತ್ಬಿಡ್ತಾರೆ ಅಪ್ಪರು. ಈರುಳ್ಳಿಗೆ ಬದನೆ ಗಿಡ ಎಲ್ಲ ಹಾಕಿದೀವಿ. ಏನೇಳು ಹಾಗಲಕಾಯಿ, ಬೆಂಡೆಕಾಯಿ, ಬದನೆಕಾಯಿ, ಪ್ರತಿಯೊಂದು ತರಕಾರಿನೂ ಬೆಳಿತಾರೆ ಗೈಸ್ ನಮ್ಮ ಅಪ್ಪರು. ನಾವು ಇಲ್ಲಿ ಬಂದ್ಬಿಟ್ಟು ಕಿತ್ಕೊಂಡು ನಾವು ಕಾಡೋಯ್ತೀವಿ ಗೈಸ್. ಅಷ್ಟೇ ಆಗಿ ನಾವೇ ಬೆಳೆಸಿ ಮಾತ್ರ ತಿನ್ನಲ್ಲ, ನಮ್ಮ ಅಪ್ಪರು ಬೆಳೆಸಿ ನಾವು ಕಿತ್ಕೊಂಡು ತಿಂತಾ ಇರ್ತೀವಿ. ನಿನ್ನೆ ಗೈಸ್ ಬನ್ನಿ ಗೈಸ್, ನಿಮ್ಗೊಂದು ವಿಷಯ ಹೇಳ್ತೀನಿ. ಈ ಮರದ ಮಾವಿನಕಾಯಿ ಅಂತೂ ಸಖತ್ತಾಗಿರುತ್ತೆ ಗೈಸ್. ನೀವು ತಿಂದೆ ಮಾತ್ರ ನಿಜವಾಗಿ ಕಳೆದೋಯ್ತೀವಿ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ ಆಗಿದ್ದು, ಇವಾಗ ನಮ್ಮ ಅಜ್ಜಿ ಇಲ್ಲ, ಸುತ್ತೋಗಿ 1 ವರ್ಷ ಆಗೋಯ್ತು, ತೀರ್ಕೊಂಬಿಟ್ಟು. ಆದರೆ ನಮ್ಮ ಅಜ್ಜಿ ನೆನಪಲ್ಲಿ ಇವೆಲ್ಲ ಇರ್ತವೆ ಗೈಸ್. ಸೂಪರ್ ಟೇಸ್ಟು. ನೀನು ಏನಕ್ಕೆ ಒಂದು ಕಾಯಿ ತಿನ್ನಿ ಗೈಸ್, ನೀವು ಅಷ್ಟು ಟೇಸ್ಟ್ ಇರುತ್ತೆ. ಇದು ಹಣ್ಣಾದ್ರಂತೂ ಸಕ್ಕರೆ ಬಾಯಿಗೆ ತಿನ್ನಂಗೆ ಆಗುತ್ತೆ ಗೈಸ್. ನಿಮಗೆ ಅವು ಬಿಟ್ಟಾಗ ತೋರಿಸ್ತೀನಿ ಗೈಸ್. ನೋಡಿ 3 ಮರ ಇರೋದು, ಆದರೆ ಸಖತ್ ಹಣ್ಬಿಡುತ್ತೆ, ಸಖತ್ ಟೇಸ್ಟಿ ಗೈಸ್. ತಿನ್ನು ನೋಡ್ಬೇಕಷ್ಟೇ, ಅಷ್ಟೇ ಆಗಿ ಕಳೆದೋಗ್ತೀರ. ಇದು ನಮ್ಮ ಅಡಿಕೆ ತೋಟ. ಇಲ್ಲೇ ಅಲ್ಲ, ಮತ್ತೆ ಇನ್ನೊಂದು ಹೊಲದಲ್ಲೂ ಹಾಕಿದ್ವಿ ಅಡಿಕೆ ತೋಟ. ಅಲ್ಲೂ ಅಷ್ಟೇ ಒಂಬಾಳೆ ಅಂತ ಹೊಡೆದ್ಬಿಟ್ಟಿದೆ. ಅಲ್ಲೂ ಮೊನ್ನೆ ಹೋಗಿ ನಾವು ಪೂಜೆ ಎಲ್ಲ ಮಾಡ್ಕೊಂಡು ಅದಕ್ಕೆ ಶ್ರೀಮಂತ ಥರ ಮಾಡ್ತೀವಿ ನಾವು ಗೈಸ್. ಇದಕ್ಕೆ ಅದೊಂದು ವಿಡಿಯೋ ಇದೆ, ಅಪ್ಲೋಡ್ ಮಾಡ್ತೀನಿ ನೋಡಿ ಗೈಸ್. ನಾವು ಯಾವ ಥರ ಶ್ರೀಮಂತ ಅಡಿಕೆ ಗಿಡಕ್ಕೆ ಒಂದು ಶ್ರೀಮಂತ ಮಾಡ್ತೀವಿ, ಮತ್ತು ಯಾವ ಥರ ಪೂಜೆ ಮಾಡ್ತೀನಿ ಅಂತ. ಅದು ಫಸ್ಟ್ ಟೈಮ್ ಇನ್ನು ಒಂದು ಒಂಬಳೆ ಬಿಟ್ಟಾಗ ಆ ಥರ ಪೂಜೆ ಮಾಡೋದು. ಅದನ್ನು ನಿಮ್ಮ ಕಡೆ ಮಾಡಿದರೆ ಕಮೆಂಟ್ ಮಾಡಿ ಗೈಸ್. ನೋಡಿ ತೆಂಗಿನ ಮರ, ಅಡಿಕೆ ತೋಟ. ಹಳ್ಳಿ ಲೈಫು ಚೆನ್ನಾಗಿರ್ತದೆ ಗೈಸ್. ಈ ಸಿಟಿ ಲೈಫು ಬೆಳಗ್ಗೆ ಎದ್ರೆ ಸಾಕು, ಹೋಗ್ತಾ ಇರಬೇಕು, ಬರ್ತಾ ಇರಬೇಕು. ಅದು ಹಳ್ಳಿ ಲೈಫ್ ಹಂಗಲ್ಲ ಸರ್. ಒಂದು ಸ್ವಲ್ಪ ಸುಸ್ತಾದರೆ ರೆಸ್ಟ್ ತೊಗೋಬೋದು, ಇಷ್ಟ ಇಲ್ಲಾಂದರೆ ಬಿಟ್ಟಾಕ್ಬೋದು. ಅಷ್ಟೇ ಆಗಲಿ ಬೆಂಗಳೂರೆಲ್ಲ ಹೋಗ್ತಾ ಇರಬೇಕು, ಕೆಲಸ ಮಾಡ್ತಾ ಇರಬೇಕು, ಮನೆಗೆ ಬರ್ತಾ ಇರಬೇಕು. ಇದೇ ಬೆಂಗಳೂರು ಲೈಫ್. ಅದೇ ಹಳ್ಳಿ ಲೈಫ್ ಆದರೆ ತುಂಬ ಚೆನ್ನಾಗಿರುತ್ತೆ ಗೈಸ್. ನಮ್ಗೆ ಇಷ್ಟಿದ್ರೆ ಮಾಡ್ಬೋದು, ಕಷ್ಟವಾದರೆ ಮನೆಗೆ ಹೋಗ್ಬೋದು, ಆ ಥರ ಲೈಫ್. ಏನು ಮಾಡಲಿ ಬನ್ನಿ ಗೈಸ್, ನಾನು ಕೆಳಗನ ತೋರ್ತೀನಿ. ಮತ್ತು ಅಲ್ಲಿವರೆಗೂ ನಮ್ಮ ಅಪ್ಪರದ್ದು ಅಡಿಕೆ ತೋಟ. ಇದು ಹೊಸ ಅಡಿಕೆ ತೋಟ. ಇದು ಹೊಸದು, ಅದು ಫುಲ್ ಹಳೇದು. ಅದಕ್ಕೆ ಈ ಎಲೆ ಅಂತ ಹೇಳ್ತಿರಲ್ವ, ಹಾಕೊಳ್ಳೋದು, ಅದನ್ನು ಹಾಕಿದ್ವಿ ಗೈಸ್. ಅದೆಲ್ಲ ನೀರಿಂದ ಒಣಗೋಗ್ಬಿಟ್ಟಿದ್ದೆಲ್ಲನ. ಈಗ ಮತ್ತೆ ಹಾಕೋರಂತೆ ಅಪ್ಪರು. ನಾನು ಇನ್ನೂ ಇವೇ ನೋಡ್ತಾ ಇರೋದು ಫಸ್ಟ್ ಟೈಮು. ನೋಡೋಣ ಬನ್ನಿ ಗೈಸ್, ಅದು ಯಾವ ಥರ ಸಿಗಿದೆ. ಹೇಳೋದು ಹಂಗೆ ಹಿಂಗೆ ಅಂತ ಆ್ಯಕ್ಷನ್ ಮಾಡ್ಕೊಂಡು ಮಾತಾಡ್ತಾರೆ ಆ್ಯಕ್ಟಿಂಗ್. ಇದನ್ನು ನಮ್ಮ ಅಪ್ಪರ ಹಾಕ್ಬೇಕಂತ ಪ್ಲ್ಯಾನಿಂಗ್ ಇದೆ. ಅದಕ್ಕೆ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ. ಅದಕ್ಕೆ ಬೋದೇನಲ್ಲ, ಇದಕ್ಕೆ ಇನ್ನು ಏನೋ ಇದನ್ನು ಮಾಡಿಬಿಟ್ಟು ಈ ಥರ ಸೊಸಿ ಹಾಕೋದು ಗೈಸ್. ಸೊಸಿ ಹಾಕಿದ್ರೆ ಆ ಥರ ಗಿಡ ಆಗುತ್ತೆ. ಗಿಡ ಆಗಿ ಹಂಗೆ ನಮ್ಮ ಹೊಲದಲ್ಲಿ ಗೈಸ್, ನಿಮ್ಗೆ ಒಂದು ವಿಷಯ ಗೊತ್ತಾ, ನಮ್ಮ ಹೊಲದಲ್ಲಿ ಪ್ರತಿಯೊಂದು ಹಣ್ಣು ಸಿಗುತ್ತೆ. ನಿಮಗೆ ಬಾಳೆಹಣ್ಣು ಬೇಕಾ, ಕಿತ್ಳೆಹಣ್ಣು ಬೇಕಾ, ಮತ್ತು ಮಾವಿನ ಹಣ್ಣು, ಸಪೋಟು, ಮತ್ತು ಬಿಕ್ಕೆ ಹಣ್ಣು ಅಂತೀರ, ಒಬ್ಬೊಬ್ಬರು ಸೀಬೆಕಾಯಿ ಅಂತಾರೆ, ಆ ಥರನೂ ಸಿಗುತ್ತೆ. ಮತ್ತು ಇನ್ನು ಮಸ್ತು ಹಣ್ಣು, ಇನ್ನು ಪರಂಗಿ ಹಣ್ಣು ಸಿಗುತ್ತೆ, ಜಾಕ್ ಫ್ರೂಟ್, ಇದು ಯಾವ್ದು
ಹಲಸಿನಕಾಯಿ ಅಂತೂ ಸಕ್ಕತ್ ಬಿಡ್ತವೆ, ಸಕ್ಕತ್ ತಿಂತಾನೆ ಇರ್ತೀವಿ. ಪ್ರತಿಯೊಂದು ಹಣ್ಣು ಅಷ್ಟೇ ಗೈಸ್, ಒಂದು ಬಿಕ್ಕೆ ಹಣ್ಣು ಆಗಿರ್ಬೋದು, ಒಂದು ಹಣ್ಣು ಬಾಳೆಹಣ್ಣಿಂದ ಹಿಡಿದು ಎಲ್ಲ ಥರ ನಮ್ಮ ಅಪ್ಪರೇ ಕಟ್ ಕಳಿಸ್ತಾರೆ. ಅದರಿಂದ ನಮ್ಮ ಅಪ್ಪರಿಂದನೇ ನಾವು ದುಡ್ಡಿಗೆ ತಗೊಳಲ್ಲ, ಎಲ್ಲ ನಾವು ಇಲ್ಲಿಂದನೇ ತಗೊಂಡೋಗಿ ತಿನ್ನೋದು. ನೋಡಿ ನೋಡುವ ಇದು ಹೊಡೆದಿದೆ, ಬನ್ನಿ ಗೈಸ್ ನಿಮ್ಗೆ ತೋರಿಸ್ತೀನಿ. ಬಾಳೆಹಣ್ಣು ಬಿಟ್ಟಿದೆ ನೋಡಿ, ಬಿಟ್ಟಿದೆ. ನಿಮಗೆ ಬಿಕ್ಕೆ ಹಣ್ಣಿಂದು ಅದೆಲ್ಲ ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ ಗೈಸ್, ಇನ್ನೊಂದು ಏನು ಗೊತ್ತಾ, ಎಲೆದು ಹಾಕಿದೀವಿ ಅಂತ. ಎಲೆನೂ ಎಲ್ಲ ಇವಾಗಿನ ಚಿಗುರ್ತಾ ಇದೆ. ಅವಾಗಂತೂ ನೋಡೋಕ್ಕೆ ಸಕ್ಕತ್ತಾಗಿರೋದು, ಅವಾಗ ಅಷ್ಟು ಎಲೆ ಬಿಡೋದು. ಈಗಿಲ್ಲ, ಇವನ್ನ ಫಸ್ಟ್ ಟೈಮ್ ಹಾಕಿದ್ವಲ್ಲ, ಇನ್ನು ಈಗೇನೋ ಚಿಗುರ್ತಾ ಅದು. ನಾವು ಇದನ್ನ ಗದ್ದೆ ಅಂತೀವಿ, ಅದಕ್ಕೆ ಒಂದು ಗದ್ದೆ 2 ಗದ್ದೆಗೆ ಹಾಕಿದ್ದಾರೆ ಗೈಸ್. ಇನ್ನು ಇವಾಗ ಹಾಕಿದ್ದಾರೆ, ಅದನ್ನ ಚಿಗುರ್ತಾ ಇದೆ. ತೆಂಗಿನ ಮರ ನಾವು ನಮ್ಮ ಮನೆಯವರು ಎಲ್ಲರೂ ಬಂದುಬಿಟ್ರೆ ಅಂತೂ ಗೊನೆ ಇಳಿಸ್ತಾ ಇರ್ತೀವಿ ಗೈಸ್. 1-2 ಅಂತೂ ಕುಡಿಯೋದೇ ಇಲ್ಲ. ಒಂದು ಗೊನೆ ಇಳಿಸಿದೆ ನಾವು ನಮ್ಮ ಯಜಮಾನ್ರು ಒಬ್ಬರೇ ಕುಡ್ದಾಕ್ತಿರ್ತೀವಿ, ಅಷ್ಟು ಕುಡಿತಾ ಇರ್ತೀವಿ. ನೋಡಿ, ಇದು ಎಳ್ಳಿ ಗಿಡ ಅಂತ, ಎಳ್ಳಿಕಾಯಿ ನೋಡಿರ್ತೀರಲ್ವ ನೀವು, ಎಳ್ಳಿ ಗಿಡ ಅಂತ ಇದು ಅಷ್ಟೇ. ನೋಡಿ ಗೈಸ್, ಪರಂಗಿಣ್ಣು ಬಿಟ್ಬಿಟ್ಟಿದೆ, ಅದು ಹಣ್ಣಾಗಬೇಕಷ್ಟೇ. ನೋಡಿ, ಪ್ಯೂರ್ ನಾಟಿ ಪರಂಗಿಣ್ಣು ಅಂತ, ಇದು ತಿನ್ನಬೇಕು. ಫಸ್ಟ್ ಆಫ್ ಆಲ್ ಇದು ಜಾಕ್ ಬಿಟ್ಟಿದೆ, ಹಲಸಿನ ತೊಡಗಿದ. ಆದರೆ ಇದು ಈ ಸೀಸನ್ ಅಲ್ಲ, ಸೀಸನಲ್ಲಿ ಬಿಟ್ಟಿದೆ. ಇದು ಮರ ಮಾತ್ರ ತೋರಿಸ್ತಾ ಇದ್ವಿ. ಇದು ಪಕ್ಕೆ ಅದು ಬಿಕ್ಕೆ ಹಣ್ಣು, ಅದೇ ಕಾಣಿಸ್ತಾ ಇಲ್ಲ, ಅದು ಕಾಣಿಸ್ತಿಲ್ಲ, ಅದು ಬಿಟ್ಟಿಲ್ಲ ಅನ್ಸುತ್ತೆ. ಇನ್ನು ಕೆಳಗಡೆ ಒಂದಿದೆ, ಅದರಲ್ಲೇ ಬಿಟ್ಟಿದೆ, ನೋಡಬೇಕು. ನಾವಂತೂ ಬಂದು ಭಾಳ ದಿನ ಆಗುತ್ತದೆ ಗೈಸ್ ಈ ತೋಟಕ್ಕಂತೂ. ಬರಬೇಕು ಅಂದ್ರೆ ಬರೀ ಹಬ್ಬ ಬಂದರೆ ನಮ್ಮ ಅಪ್ಪರ ಮನೆಗೆ ಬಂದರೆ ಅಲ್ಲಿದ್ದ ಇಲ್ಲಿಗೆ ರೆಸ್ಟ್ ಆಗೋಣ ಅಂತ ಬರ್ತೀವಿ. ಆದರೆ ಇಲ್ಲೇ ಎಷ್ಟೊಂದು ಕೆಲಸ ಇರುತ್ತೆ. ಬರೀ ಮಕ್ಕಳು ನೋಡ್ಕೊಳ್ಳಿ, ಬರೀ ತಿನ್ನಿ ತೊಳೀರಿ, ಬರೀ ಬಟ್ಟೆ ಬಿಚ್ಚಾಕಿರೋ ಬಟ್ಟೆ ತೊಳ್ಕೊಳ್ಳೋದು, ಬರೀ ಇದೇ ಒಂದು ಹಬ್ಬ ಆಗ್ಬಿಡುತ್ತೆ ಗೈಸ್. ನಮ್ಗೆ ಎಲ್ಲೂ ಹೋಗೋಕ್ಕೆ ಚಾನ್ಸೇ ಇರೋಲ್ಲ. ಹಾಗಾಗಿ 2-3 ದಿನ ಎಕ್ಸ್ಟ್ರಾ ಇದ್ದರೆ ಈ ಥರ ನೋಡ್ಬೋದು ಪ್ಲೇಸ್ಗಳೆಲ್ಲ. ಇಲ್ಲ ಅಂದರೆ ಇದು ನೋಡೋಕ್ಕಾಗೋದಿಲ್ಲ. ಹಂಗೆ ಪ್ಯಾಕ್ ಮಾಡ್ಕೊಂಡು ಬೆಂಗಳೂರು ರೈಟ್ ಹಿಂಗೆ ಬನ್ನಿ ಗೈಸ್. ಇದು ಪಕ್ಕದ ಬಂದು ನಮ್ಮ ತಾತ ಇದೆಲ್ಲ ಅವರ ತಮ್ಮಂದು, ಅವರು ಸೇಮ್ ನಮ್ಮ ಥರನೇ ಅಡಿಕೆ ತೋಟ ಎಲ್ಲನ ಹಾಕಿದ್ದಾರೆ. ಒಂದು ಗೊತ್ತಾ, ನಾವು ಪ್ರತಿಯೊಂದು ತರಕಾರಿಯಿಂದ ಹಿಡಿದು ಒಂದು ಸೊಪ್ಪಿದ್ದ ಹಿಡಿದು ನಾವೆಲ್ಲ ಫ್ರೆಶ್ಶಾಗಿ, ನಾವು ಬೆಂಗಳೂರಲ್ಲಿ ಇರ್ಬೋದು, ಆದರೆ ಮಿನಿಮಮ್ 15 ದಿನಕ್ಕೊಂದ್ಸಲ ಯಾರಾದರೂ ಬರ್ತಾ ಇರ್ತಾರೆ. ನಮ್ಮ ಅಪ್ಪರು ಯಾರಾದರೂ ಒಬ್ರು ಕಟ್ ಕಳಿಸ್ತಾನೆ ಇರ್ತಾರೆ ಫ್ರೆಶ್ದು. ಆಲ್ಮೋಸ್ಟ್ ನಾವೆಲ್ಲ ಬೆಂಗಳೂರಲ್ಲಿ ತಗೊಳ್ಳೋದೇ ಕಮ್ಮಿ, ಏನಂದರೆ ಮಿಕ್ಸ್ ಏನಾದರೂ ಆ ಥರ ತಗೋಬೋದು ಅಷ್ಟೇ ಆಗಲಿ. ಮಿಕ್ಕಿದ್ದೆಲ್ಲ ಅಪ್ಪರೇ ಕಳಿಸ್ತಾ ಇರ್ತಾರೆ ಗೈಸ್. ನಮಗೆ ನಮ್ಮ ಊರಿಗೂ ಬೆಂಗಳೂರಿಗೂ 150 ಕಿಲೋಮೀಟ್ರ್ ಇದ್ರು ಅಪ್ಪರೇ ಆಲ್ಮೋಸ್ಟ್ ನಮಗೆ ತಂದು ಕೊಡ್ತಾ ಇರ್ತಾರೆ, ನಾವು ತಿಂತಾ ಇರ್ತೀವಿ. ನೋಡಿ, ಇಲ್ಲೆಲ್ಲ ಮಸ್ತ್ ಬಾಳೆಹಣ್ಣಿನ ಗಿಡ ಇವೆಲ್ಲನ ನೋಡಿ. ಇಲ್ಲೊಂದು ಬಿಕ್ಕೇನಿದೆ, ತಿಂದ್ಬಿಟ್ಟಿದೆ, ಹಣ್ಣು ಒಂದು ತಿಂದ್ಬಿಟ್ಟಿದೆ ನೋಡಿ ಗೈಸ್. ಆ ಥರ ಗಿಣಿ ಕುಕ್ಕಿರ ಹಣ್ಣು ತಿಂದ್ಬಿಟ್ರೆ ಸಕ್ಕತ್ತಾಗಿರುತ್ತೆ ಗೈಸ್. ಸ್ವೀಟ್ ಅಂದರೆ ಸ್ವೀಟಾಗಿರ್ತದೆ ನೋಡಿ. ತಿಂದಾಕ್ಬಿಟ್ಟಿದೆ, ಕೋತಿನೋ ಏನೋ ತಿಂದಾಕ್ಬಿಟ್ಟಿದೆ ಅನಿಸುತ್ತೆ. ಮೊನ್ನೆಲ್ಲ ಕಿತ್ತಿ ನಮಗೆ ತಂದು ಕೊಟ್ಬಿಟ್ಟಿದ್ರು, ಅಷ್ಟು ಇಲ್ಲ, ಖಾಲಿ ಆಗಿತ್ತು. ನೋಡಿ ಗೈಸ್, ನಮ್ಮ ಅಕ್ಕನ ಮಕ್ಕಳೆಲ್ಲ ಆಟ ಆಡ್ಕೊಳ್ತಾ ಇದ್ದಾವೆ. ಯಾರಿದು ಅವ್ರಿಗೆ, ಅವ್ರು ಆಟ ಆಡ್ಕೊತ ಅವಳೆ ಟಾಕ್ರಿ ಹತ್ತಿ. ಅವ್ನು ನೋಡಿ ಗೈಸ್ ಎಲ್ಲೋಗಿದ್ದಾನೆ. ಹಾಯ್ ಮಾಡು,
ನೀನು ಹಾಯ್ ಮಾಡು. ಓಕೆ ಬಾಯ್. ಓಕೆ ಓಕೆ ಹಾಯ್ ಹಂಗೆ ಹೇಳ್ತೀಯಾ ನೀನು? ಹಾಂ ಹಾಯ್ ಹೋಗೋ. ಇವಾಗ ನಮ್ಮ ಅಕ್ಕವ್ರು ಏನು ಮಾಡ್ತಾರೆ ತೋರಿಸ್ತೀನಿ ಗೈಸ್. ನಮ್ಮ ಅಕ್ಕನ ಮಕ್ಕಳದಾಯ್ತು, ಏನೋ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕವರು. ತೋರಿಸ್ತೀನಿ ಬರ್ರಿ. ನೋಡಿ ನಮ್ಮ ಅಕ್ಕ ಊರಿಗೆ ಹೋಗ್ತಾ ಇದ್ದಾಳೆ, ಸೊ ಎಲ್ಲ ಜೋಡಿಸ್ಕೊಂತ ಇದ್ದಾರೆ. ಬನ್ನಿ ನಿಮಗೂ ತೋರಿಸ್ತೀನಿ. ನೋಡಿ ನಿಮ್ಮ ಸಬ್ಸ್ಕ್ರೈಬರ್ಗೆ ಏನಾದರೂ ಹೇಳ್ತೀಯಾ? ಹೇಳಿ ಏನಾದರೂ ನೀವಾದರೆ ಮಾತಾಡೋಂಗೆ ಇಲ್ಲ ನೀವು. ನಾವು ಇನ್ನ ಹೊಸ ಚಾನಲ್ ಇಕ್ಕಿದೀವಿ, ಅದಕ್ಕೆ ಸ್ವಲ್ಪ ಮಾತಾಡೋಕ್ಕೆ ಮುಜುಗರ ನಮಗೆ. ಓ ಹಂಗೆ. ಅದಕ್ಕಾಗಿ ನನ್ನ ತಂಗಿನೇ ಎಲ್ಲ ವಿಡಿಯೋ ಮಾಡ್ಕೊಂಡು ಅವಳೇ ಮಾತಾಡ್ತಾವಳೆ. ಚಾನಲ್ ಸೌನು ಸ್ಟೈಲ್ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮನ್ನು ಚೆನ್ನಾಗಿ ಸ್ವಲ್ಪ ಬೆಳೆಸಿ, ನಮ್ಮ ಹಳ್ಳಿ ಹುಡುಗಿಯರನ್ನ ಚೆನ್ನಾಗಿ ಬೆಳೆಸಿ. ನೋಡಿ ನಮ್ಮ ಹೊಲ್ದ ಬಿಟ್ಟರೆ ಸೊಪ್ಪನ್ನ ಬಿಡಿಸ್ತಾ ಇದ್ದೀವಿ. ಎಲ್ಲ ಬೀಜ ಆಗಿದೆ. ತೋಟದ ಹೀರೆಕಾಯಿ, ಚೆನ್ನಾಗಿ ಬೆಳೆದಿದೆ. ಬದನೆಕಾಯಿ ಎಲ್ಲ ಕೊತ್ತಿಮೀರಿ ಸೊಪ್ಪು ಗಾಯ್ ಎಲ್ಲ ಘಮ ಘಮ ಅಂತ ಫ್ರೆಶ್ ಇರುತ್ತೆ. ನಾವು ಯಾವಾಗೂ ನಾವು ತರಕಾರಿ ತಗೊಳಲ್ಲ ಫ್ರೆಂಡ್ಸ್. ಆಲ್ಮೋಸ್ಟ್ ನಾವು ಬರೀ ನಮ್ಮ ಅಮ್ಮ ಅವ್ರ ಮನೆಯಲ್ಲೇ ತಗೊಂಡು ಹೋಗೋದು. ಸೊಪ್ಪು ಸಸ್ತಾ ಇದ್ದೀವಿ. ನೋಡಿ ಕಬ್ಬು ಹೆಂಗೆ ತಿಂದಿಟ್ಟೆ ನೋಡಕ್ಕೆ. ಅದನ್ನು ಕಟ್ ಮಾಡೋಕೆ ಕೂಡ ಆಗಿಲ್ಲ ನೋಡಿ ಗೈಸ್ ಇವ್ರ ಕೈಲಿ. ನಾನಲ್ಲ ನೀವೇ ಓಕೆ ಇರಲ್ಲ ಗೈಸ್ ಇವ್ರಿಗೆ. ನಮ್ಮ ಹಬ್ಬ ಎಲ್ಲ ಮುಗ್ದೋಯ್ತು. ಹಬ್ಬದ ವೀಡಿಯೋಗಳೆಲ್ಲ ಇಕ್ತೀವಿ. ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ನಮ್ಮನ್ನ ಚೆನ್ನಾಗಿ ಆರಾಧಿಸಿರಿ, ಮುಂದೆ ಮುಂದೆ ಬೆಳೆಸಿ ಅಷ್ಟೇ. ನಿಮ್ಮ ಮನೆಯಲ್ಲಿ ಒಬ್ಬ ಹೆಣ್ಮಗು ಥರ ಬೆಳೆಸಿ ಗೈಸ್ ಅಷ್ಟೇ.